ಚಿತ್ರರಂಗದ ಪ್ರಮುಖರು ಯಾರ್ಯಾರಿದ್ದೀರಿ ಎಲ್ಲ ಬಂದು ನೀವೇ ನೇರವಾಗಿ ಅವರಿಗೆ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಟ್ರೆ ಅದು ಬಹಳ ಒಳ್ಳೆಯ ಕೆಲಸ. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತೆ ಕನ್ನಡ ಚಿತ್ರರಂಗದ ಜೊತೆಗೆ ಒಂದು ಸಭೆಯನ್ನ ಏರ್ಪಾಡು ಮಾಡೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಮೇಡಮ್ ಅವರು ಪ್ರಶಸ್ತಿಗಳ ಬಗ್ಗೆ ಹೇಳಿದ್ರು. 2013ರಿಂದ 2018ರವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಕನ್ನಡ ಚಿತ್ರರಂಗವನ್ನು ಅತ್ಯಂತ ಹೆಚ್ಚು ಪ್ರೀತಿ ಮಾಡುವುದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಬ್ಬರು. ಯಾವಾಗ ಅವರು 2018ರಲ್ಲಿ ಸರ್ಕಾರವಾಯಿತು, ಪ್ರಶಸ್ತಿಗಳ ಕಥೆನೂ ಅಲ್ಲಿಗೆ ಮುಗಿದೋಯ್ತು. ಈಗ ಮತ್ತೆ ಪ್ರಶಸ್ತಿಗಳನ್ನು ಪುನರಾರಂಭ ಮಾಡೋಕ್ಕೆ ಮತ್ತೆ ಅವರು 2023ರಲ್ಲಿ ಮುಖ್ಯಮಂತ್ರಿಯಾಗಿ ಬರಬೇಕಾಗಿತ್ತು. ಈಗಾಗಲೇ ನಾವು ಬಾಕಿ ಇದ್ದಂಥ ವರ್ಷಗಳ ಪ್ರಶಸ್ತಿಯಲ್ಲಿ 2 ವರ್ಷಗಳ ಪ್ರಶಸ್ತಿಯನ್ನು ಈಗಾಗಲೇ ನಾವು ಪ್ರದಾನವನ್ನು ಮಾಡಿದ್ದೇವೆ. ಇನ್ನು 2 ವರ್ಷಗಳ ಪ್ರಶಸ್ತಿ ಪ್ರದಾನ ಸಮಾರಂಭ ಅದು ಆಗಲೇ ಡೇಟ್ ಫಿಕ್ಸ್ ಆಗಿತ್ತು. ಅಷ್ಟರಲ್ಲಿ ಈ ಬೈ ಎಲೆಕ್ಷನ್ ಅದು ಇದು ಬಂದಿದ್ದರಿಂದ ಈ ರಾಜಕೀಯ ಬೆಳವಣಿಗೆಗಳಲ್ಲಿ ಅದು ಮುಂದಕ್ಕೆ ಹೋಗಿದೆ. ಅದರ ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅದು ಕೂಡ ಘೋಷಣೆ ಆಗಿದೆ. ಆ ಸಮಾರಂಭ ಕೂಡ ಒಂದು ನಡೀಬೇಕಾಗಿದೆ. ಬಹುಶಃ ಜೂನ್ ತಿಂಗಳಲ್ಲಿ 2 ವರ್ಷದ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಮೇಡಮ್ ಅವರು ಸಬ್ಸಿಡಿ ವಿಚಾರ ಏನು ಹೇಳಿದ್ದಾರೆ, ನಿಜಕ್ಕೂ ಕೂಡ ಯಾವುದೋ ಕಾಲದಲ್ಲಿ 10 ಲಕ್ಷ ರೂಪಾಯಿ ಇದ್ದಿದ್ದು ಇವತ್ತು 10 ಲಕ್ಷದಲ್ಲಿ ಏನೂ ಪ್ರಯೋಜನ ಆಗೋದಿಲ್ಲ. ಆ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಬೇಕು ಅಂತೇಳಿ ನಾನು ಕೂಡ ಚಿತ್ರರಂಗದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಜೊತೆಗೆ ನಮ್ಮ ನಿರ್ಮಾಪಕ ಯಾರು ಹಿಡ್ಕೊಂತಾರೆ ಮೇಡಮ್? ಓಕೆ ಓಕೆ ಎಸ್ ಎಸ್. ಇನ್ನು ನಿರ್ಮಾಪಕರ ಸಂಘಕ್ಕೆ 2 ಕೋಟಿ. ಕನ್ನಡ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಈಗ ಮೇಡಮ್ ಬೇರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರು ರಾಜಕಾರಣದಲ್ಲಿದ್ದವರು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಚೆನ್ನಾಗಿ ಪರಿಚಯ ಇರೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳೋ ವಿಚಾರದಲ್ಲಿ ಅವರು ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಬೇಕು ಅಂತೇಳಿ 136 ಎಕರೆ ಜಾಗವನ್ನ ಸರ್ಕಾರ ಈಗಾಗಲೇ ಸ್ವಾಧೀನಪಡಿಸ್ಕೊಂಡಿದೆ. ಆ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕರೆದಿದ್ದಾರೆ. ಹೌದೌದು. ಅನ್ನಂಬಾರ್ ಅಂತ ಮುಖ್ಯಮಂತ್ರಿಗಳು ಚಲನಚಿತ್ರ ಕಾರ್ಮಿಕರಿಗೆ ಸೂರಿನ ಭಾಗ್ಯ ಕೂಡ ಕೊಡಬೇಕು ಅಂತ ಜಯಮಾಲಾ ಮೇಡಮ್ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಿಜ, ನಾವು ಸಿನಿಮಾದಲ್ಲಿ ನೋಡ್ತೀವಿ, ನಾಯಕ ನಟರು ನಟಿಯರನ್ನೆಲ್ಲ ನೋಡ್ತೀವಿ, ಆದರೆ ಅವರ ವೈಯಕ್ತಿಕ ಜೀವನನೇ ಬೇರೆ ಇರುತ್ತೆ. ಸಿನಿಮಾಗಳಲ್ಲಿ ರಾಜನ ಪಾತ್ರ ಮಾಡಿದವರೆಲ್ಲ ಎಷ್ಟೋ ಜನ ಚಿಕಿತ್ಸೆ ಕಾಸಿಲ್ಲದೆ ಆಸ್ಪತ್ರೆಗಳಲ್ಲಿ ನಿಧನರಾದ ಸುದ್ದಿಗಳನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ನಿಜ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ತುಂಬ ಸಂಕಷ್ಟ